ಸಾರಿಗೆ ಇಲಾಖೆಯಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸಾರಿಗೆ ಸಚಿವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮಲಿಂಗ ರೆಡ್ಡಿ ಅವರೇ, ಸ್ವಲ್ಪ ನಿದ್ದೆಯಿಂದ ಹೇಳಿ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಕಣ್ಣು ಬಿಟ್ಟು ನೋಡಿ ಒಂದು ಸಾರಿ. ನಿಮ್ಮದೇ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಸಾರಿಗೆ ಸಚಿವರೇ ನೋಡಬೇಕು. ಉತ್ತರ ಕರ್ನಾಟಕದ ಆರ್ಟಿಒಗಳಲ್ಲಿ ನಡೀತಾ ಇರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ, ಬೇರೆ ಜಿಲ್ಲೆಗಳ ಆರ್ಟಿಒಗಳತ್ತನೂ ಕೂಡ ನೋಡಿ ಸಚಿವರೇ ಒಮ್ಮೆ. ಇದು ರಾಜ್ ನ್ಯೂಸ್ ಪ್ರಸಾರ ಮಾಡ್ತಾ ಇರುವಂತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮಲಿಂಗಾರೆಡ್ಡಿ ಅವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕಾಗಿರುವಂತದ್ದು. ಸ್ವಲ್ಪ ನಿದ್ದೆಯಿಂದ ಎದ್ದೇಳಿ, ಕಣ್ಣು ಬಿಟ್ಟು ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅಂತ ನೋಡಿ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ ನ್ಯೂಸ್ ಅಲ್ಲಿ ಬ್ರೇಕ್ ಆಗ್ತಾ ಇದೆ. ಬೆಂಗಳೂರು ಬಿಟ್ಟು ಸ್ವಲ್ಪ ಬೇರೆ ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂತ ನೋಡ್ಬೇಕು. ವಿಜಯಪುರದ ಆರ್ಟಿಒ ಕರ್ಮಕಾಂಡದ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದೆ ರಾಜ್ ನ್ಯೂಸ್. ಆರ್ಟಿಒ ಅಧಿಕಾರಿಗಳ ಲಂಚಾವತಾರ ಬಟಾ ಬಯಲು ಮಾಡ್ತಾ ಇದ್ದೇವೆ. ರಾಜ್ ನ್ಯೂಸ್ ಕ್ಯಾಮೆರಾಗೆ ಸೆರೆಯಾಗಿದೆ. ಆರ್ಟಿಒ ಅಧಿಕಾರಿಗಳ ಹಣ ವಸೂಲಿ ಮಾಡುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಲಾರಿ ಚಾಲಕರಿಂದ ವಸೂಲಿಗೆ ನಿಂತಿದ್ದಾರೆ ನಿಮ್ಮ ಆರ್ಟಿಒ ಅಧಿಕಾರಿಗಳು. ಆರ್ಟಿಒ ಅಧಿಕಾರಿಗಳ ಜೇಬಿಗೆ ಬೀಳ್ತಾ ಇದೆ ಲಕ್ಷ 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 ಭ್ರಷ್ಟಾಚಾರದ ಹಣ, ಲಂಚಾವತಾರದ ಹಣ. ಭ್ರಷ್ಟಾಧಿಕಾರಿಗಳು ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಮ್ಮೆ ನೋಡಿ. ವಿಜಯಪುರ ಆರ್ಟಿಒ ಕರ್ಮಕಾಂಡ ಬೆಳಕಿಗೆ ತರ್ತಾ ಇದೆ ರಾಜ್ ನ್ಯೂಸ್. ಬೆಂಗಳೂರು ಬಿಟ್ಟು ಸ್ವಲ್ಪ ಝಳಕಿ ಆರ್ಟಿಒ ಚೆಕ್ ಪೋಸ್ಟ್ ನಲ್ಲಿ ನಡೀತಾ ಇರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಾವು ಎಳೆ ಎಳೆಯಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಭ್ರಷ್ಟಾಚಾರದ ಕೂಪಕ್ಕೆ ಸಿಲುಕಿದೆ ಆರ್ಟಿಒ ಅಧಿಕಾರಿಗಳ ಕರ್ಮಕಾಂಡ. ಇದು ಚೆಕ್ ಪೋಸ್ಟ್ ನಲ್ಲಿ ಗೋಣಿ ಚೀಲದಲ್ಲಿ ತುಂಬಿಕೊಳ್ತಾ ಇದ್ದಾರೆ ಲಂಚದ ಹಣ. ಭ್ರಷ್ಟಾಧಿಕಾರಿಗಳ ಲಂಚಾವತಾರ ರಾಜ್ ನ್ಯೂಸ್ ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಾನ್ಯ ಸಚಿವರೇ. ಜಳಕಿ ಆರ್ಟಿಒ ಚೆಕ್ ಪೋಸ್ಟ್ ನ ಕರ್ಮಕಾಂಡದ ದೃಶ್ಯಗಳು ರಾಜ್ ನ್ಯೂಸ್ ಅಲ್ಲಿದೆ. ಈಗ ಇಡೀ ಕರ್ನಾಟಕ ನೋಡ್ತಾ ಇದೆ ನಿಮ್ಮದೇ ಇಲಾಖೆಯ ಭ್ರಷ್ಟಾಚಾರದ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲಾರಿ ಡ್ರೈವರ್ಗಳ ಕಷ್ಟ ಒಮ್ಮೆ ಕೇಳಿ. ಅವರನ್ನ ಯಾವ ರೀತಿ ಈ ಭ್ರಷ್ಟ ಅಧಿಕಾರಿಗಳು ಬೇಟೆ ಆಡ್ತಾ ಇದ್ದಾರೆ ಅಂತ ದಯವಿಟ್ಟು ಒಮ್ಮೆ ನೋಡಿ. ಅದಕ್ಕಾಗಿ ನಮ್ಮ ಕ್ಯಾಮರಾಗಳೀಗ ಈ ಭ್ರಷ್ಟ ಅಧಿಕಾರಿಗಳ ಬೇಟೆಯನ್ನ ಆಡ್ತಾ ಇದೆ. ದಯವಿಟ್ಟು ತಾವು ಈ ಸುದ್ದಿಯನ್ನ ನೋಡ್ಬೇಕು. ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರದ ಬಗ್ಗೆ ನೀವು ಗಮನ ಹರಿಸಬೇಕು. ರಾಜ್ಯದ ಜನತೆಯ ಲೂಟಿ ಹೊಡಿತಾ ಇರುವ ಈ ಭ್ರಷ್ಟ ಬಾಕ ಅಧಿಕಾರಿಗಳ ಬಗ್ಗೆ ಕಿಂಚಿತ್ತಾದ್ರೂ ನೀವು ಕ್ರಮ ತಗೊಳ್ಬೇಕು. ಅವ್ರ ನೀರು ಮಾತಿಗೆ ಬಂದು ಹೋಗ್ಬೋದು. ಪರ್ಮಿಟ್ ಬರ್ಬೇಕ್ರಿ ನಮಗೆ. ಪರ್ಮಿಟ್ ಇದ್ರೆ ಮುಂದೆ ಮೊಬೈಲ್ ತೆಳಗಿಡುವರು. ನೀರು ಬಾಟ್ಲು ನೀರು ಬಾಟ್ಲು ಮೊಬೈಲ್ ನೀರು ತೆಳಗಿಡುವರು. ಗಾಡಿ ಗಾಡಿ ಪರ್ಮಿಟ್ ಬೇಕು. ಅವ್ರು ಬಂದು ನೀರು ಮಾತಾಡ್ಬೇಕು. ಪರ್ಮಿಟ್ ಬೇಕು. ಪರ್ಮಿಟ್ ಇದ್ರೆ ಅವ್ರ ನೀರು ಮಾತಿಗೆ ಬಂದು ಹೋಗ್ಬೋದು. ಪರ್ಮಿಟ್ ಬರ್ಬೇಕ್ರಿ ನಮಗೆ. ಪರ್ಮಿಟ್ ಇದ್ರೆ ಮುಂದೆ ಮೊಬೈಲ್ ತೆಳಗಿಡುವರು. ನೀರು ಬಾಟ್ಲು ನೀರು ಬಾಟ್ಲು ಮೊಬೈಲ್ ನೀರು ತೆಳಗಿಡುವರು. ಗಾಡಿ ಗಾಡಿ ಪರ್ಮಿಟ್ ಬೇಕು. ಅವ್ರು ಬಂದು ನೀರು ಮಾತಾಡ್ಬೇಕು. ಪರ್ಮಿಟ್ ಬೇಕು. ಪರ್ಮಿಟ್ ಇದ್ರೆ ಅವ್ರ ನೀರು ಮಾತಿಗೆ ಬಂದು ಹೋಗ್ಬೋದು. ಪರ್ಮಿಟ್ ಬರ್ಬೇಕ್ರಿ ನಮಗೆ. ಪರ್ಮಿಟ್ ಇದ್ರೆ ಮುಂದೆ ಮೊಬೈಲ್ ತೆಳಗಿಡುವರು. ನೀರು ಬಾಟ್ಲು ನೀರು ಬಾಟ್ಲು ಮೊಬೈಲ್ ನೀರು ತೆಳಗಿಡುವರು. ಗಾಡಿ ಗಾಡಿ ಪರ್ಮಿಟ್ ಬೇಕು. ಅವ್ರು ಬಂದು ನೀರು ಮಾತಾಡ್ಬೇಕು. ಪರ್ಮಿಟ್ ಬೇಕು. ಪರ್ಮಿಟ್ ಇದ್ರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಆರ್ಟಿಒ ಚೆಕ್ ಪೋಸ್ಟ್ ನಲ್ಲಿ ಹಗಲು ದರೋಡೆ ಯಾವ ರೀತಿ ಅಂದರೆ
ಇಲ್ಲಿ ಹೋಮ್ಗಾರ್ಡ್ಗಳ ಸಹಾಯದಿಂದ ಲಾರಿಗಳನ್ನು ತಡೆದು ಲಾರಿ ಮಾಲೀಕರಿಂದ ಲಾರಿ ಚಾಲಕರಿಂದ ಒಂದು ಲಾರಿ ಹಿಂದೆ 1,000 ರೂಪಾಯಿ ಹಗಲು ದರೋಡೆ ಮಾಡುತ್ತಿರುವ ಇಲ್ಲಿನ RTO ಅಧಿಕಾರಿಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸುದ್ದಿ ಪ್ರಸಾರವಾದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ನಡೆಯುತ್ತಿರುವಂತಹ ಇಲ್ಲಿ ಭ್ರಷ್ಟಾಚಾರವನ್ನು ತಡೆಯಬೇಕೆಂದು ರಾಜು ನ್ಯೂಸ್ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಉತ್ತರ ಕರ್ನಾಟಕ ಉಸ್ತುವಾರಿ ಡಾಕ್ಟರ್ ರವಿ ಪಿ ಕಾಂಬ್ಳೆ, ವಿಜಯಪುರ. கொஞ்சம் முன்னாடி வந்து எல்லாம் இவங்க காசு வாங்கிட்டு விட்றாங்க. कितना लेता है इधर 1000 ಒಂದು வண்டி 1000 ಒಂದು ಸಾವಿರ 1,000 ಒಂದು ಗಾಡಿಗೆ ಎಲ್ಲಿಂದ ಬಂದಿರಿ ನೀವು? ಇದು ಮಹಾರಾಷ್ಟ್ರ ಔರಂಗಾಬಾದ್. ಈಗ ಹೋಗೋದು கேரளா. இது கொஞ்சம் முன்னாடி வந்து எல்லாம் இவங்க காசு வாங்கிட்டு விட்றாங்க. कितना लेता है इधर 1000 ಒಂದು வண்டி 1000 ಒಂದು ಸಾವಿರ 1,000 ಒಂದು ಗಾಡಿಗೆ ಎಲ್ಲಿಂದ ಬಂದಿರಿ ನೀವು? ಇದು ಮಹಾರಾಷ್ಟ್ರ ಔರಂಗಾಬಾದ್. ಈಗ ಹೋಗೋದು ಕೇರಳ. ಇದು ಅಲ್ಲಿ ಪ್ರತಿನಿತ್ಯ ಈ RTO ಆಫೀಸರ್ಗಳ ಕಿರುಕುಳಕ್ಕೆ ಬೇಸತ್ತು ಹೋಗಿರುವಂತ ಒಬ್ರು ಗೌಸ್ ಸರ್ದಿ ಅಂತ ಹೇಳಿ ನಮ್ಮ ಜೊತೆ ಒಬ್ಬ ಲಾರಿ ಚಾಲಕರು ಮಾತಾಡೋಕ್ಕೆ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸ್ತೀನಿ. ನಮಸ್ಕಾರ ಗೌಸ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಈ RTO ಆಫೀಸ್ಗಳಲ್ಲಿ ನಡೀತಕ್ಕಂಥ ಈ ಚೆಕ್ ಪೋಸ್ಟ್ಗಳಲ್ಲಿ ವಿಶೇಷವಾಗಿ ಚೆಕ್ ಪೋಸ್ಟ್ಗಳಲ್ಲಿ ಈ ಬಹಳ ದೊಡ್ಡ ಮಟ್ಟದ ಹಗಲು ದರೋಡೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ. ಇವುಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾರಿಗೆ ಇಲಾಖೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಅವು RTO ಚೆಕ್ ಪೋಸ್ಟ್ಗಳು ಅನ್ನೋದಕ್ಕಿಂತ ಈ ಸಾರಿಗೆ ಇಲಾಖೆಯ ಭ್ರಷ್ಟಾಚಾರದ ಕೂಪಗಳಂತ ಕರಿಬಹುದು ಔಟ್ಲನ್ನ. ಎಸ್, ಆ ಬಗ್ಗೆ ಇವತ್ತು ನಾವು ಇಲ್ಲಿ ವಿಜಯಪುರದ ಒಂದು ಚೆಕ್ ಪೋಸ್ಟ್ ನ ವಿಚಾರವನ್ನ, ಜಳಕಿ ಚೆಕ್ ಪೋಸ್ಟ್ ನ ವಿಚಾರವನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ತಾವು ಪ್ರತಿನಿತ್ಯ ಆ ಭಾಗದಲ್ಲಿ ಲಾರಿ ಚಾಲಕರಾಗಿ ಓಡಾಡ್ತಾ ಇದ್ದೀರಾ? ಓಡಾಡ್ತೀವಿ ಸರ್. ಎಸ್, ಹೇಗೆ ವಸೂಲಿಗೆ ಇಳಿತಾರೆ ಅಧಿಕಾರಿಗಳು ಅಂತ ಮಾಹಿತಿ ಕೊಡೋದಾದ್ರೆ ಗೌಸ್ ಅವರೇ? ಏನಿಲ್ಲ ಸರ್, ಅವರು ಪ್ರತಿ ಒಂದು ಲಾರಿಗೆ 1,000 ರೂಪಾಯಿ ಕೇಳ್ತಾರೆ ಸರ್. ಅವರು ಯಾಕೆ ಕೊಡ್ಬೇಕಂತೆ 1,000 ರೂಪಾಯಿ ಅವ್ರಿಗೆ? ಅವ್ರು ಏನೋ ಉತ್ತರನೇ ಹೇಳಲ್ಲ ಸರ್. ಅದಕ್ಕೆ ಇಲ್ಲ 1,000 ರೂಪಾಯಿ ಕೊಡ್ಬೇಕು, ಚೆಕ್ ಪೋಸ್ಟ್ ಪಾಸ್ ಆಗ್ಬೇಕು, ಇಲ್ಲ ಅಂದ್ರೆ ನಿಮ್ ಗಾಡಿ ತರಬಿಸಿ ಸೈಡ್ ಅಲ್ಲಿ ಹಾಕಿ ಲಾರಿ ನಾವು ಬಿಡಲ್ಲ ಅಂತಾರೆ ಸರ್ ಅವರು. ಬಿಲ್ ಹಾಕಿ ಕೊಡ್ತಾರ ಅದಕ್ಕೆಲ್ಲ? ಸರ್, ನಮ್ದೆಲ್ಲ ಡಾಕ್ಯುಮೆಂಟ್ ಇಲ್ಲ, ಬಿಲ್ ಗಿಲ್ಲ ಏನ್ ಕೊಡಲ್ಲ ಸರ್ ಅವರು. ಡಾಕ್ಯುಮೆಂಟ್ ನಮ್ದೆಲ್ಲ ಕ್ಲಿಯರ್ ಇದ್ರು ಕೂಡ ಅವ್ರಿಗೆ ನಾವು 1,000 ರೂಪಾಯಿ ಕೊಡ್ಬೇಕಾಗುತ್ತೆ ಸರ್. ನಮ್ ಲೈಸೆನ್ಸ್, ನಮ್ RC ಎಲ್ಲ ಓನರ್ ಎಲ್ಲ ಪೂರ್ತಿ ಏನೋ ನಮ್ಮ ಗಾಡಿ ಲಾರಿ ಡಾಕ್ಯುಮೆಂಟ್, ನಮ್ ಲೈಸೆನ್ಸ್ ಎಲ್ಲ ರೈಟ್ ಇದ್ರು ನಾವು ಅವ್ರಿಗೆ 1,000 ರೂಪಾಯಿ ಕೊಡ್ಲೇಬೇಕು ಸರ್. ಅವನೇನು ಅವನೇನ್ ಥರ್ಡ್ ಕ್ಲಾಸ್ ರೌಡಿ ಅಂತ ಮಾಮೂಲಿ ವಸೂಲಿ ಮಾಡಕ್ ಕೂತ್ಕೊಳಕ್ಕೆ ಅಲ್ಲಿ ಆಫೀಸರ್ ಅಂತ ಅವನು? ಇಲ್ಲ ಸರ್, ಇವ್ರು ರೌಡಿನೇ. ಇವರು ಈ ತರ ಇವ್ರು ಮಾಡ್ತಾರಂದ್ರೆ ಅಮಾಯಕರ ಮೇಲೆ ಈ ತರ ಅವರು ದಬ್ಬಾಳಿಕೆ ಮಾಡಿ ದುಡ್ಡು ವಸೂಲಿ ಮಾಡ್ತಾರಂದ್ರೆ ಡ್ರೈವರ್ ಜೀವನ ಪೂರ್ಣ ಹಾಳು ಮಾಡಿಬಿಟ್ಟಿದ್ದಾರೆ ಇವ್ರು ಆಲ್ದವ್ರೆಲ್ಲ ಕೂಡಿ. ಈ 2 ಚೆಕ್ ಪೋಸ್ಟ್ ನವರೆಲ್ಲ ಪಾಪ ನಾವು ನೋಡಿ ಸರ್. ಇವಾಗ ನೀವು ಮಾಲೀಕರು ಕೊಡೋದು ನಮಗೆ 1,000-2,000 ರೂಪಾಯಿ ಖರ್ಚಿಗೆ ಅಂತ ಹೇಳಿ ಅದ್ರ ಬರೀ ಇವ್ರು 1,000 ರೂಪಾಯಿ ಕೊಟ್ರೆ ನಾವು ಮುಂದೆ ಏನ್ ಮಾಡೋದು ಹೇಳಿ ಸರ್? ಊಟ ಇಲ್ಲಿ ಮಾಡೋದು, ತಿಂಡಿ ಇಲ್ಲಿ ಮಾಡೋದು ಹೇಳಿ. ಅಲ್ಲ, ಈ ತರ ನಮಗೆ ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅವರು. ಪರ್ಮಿಟ್, ಲೈಸೆನ್ಸ್, ಮತ್ತೊಂದು ಮಗದೊಂದು ಇವ್ರಿಗೆ ಏನು ಬೇಕಿಲ್ಲ, ಅದು ಯಾವ್ದು ಚೆಕ್ ಮಾಡಲ್ಲ ಅವರು? ಇಲ್ಲ ಸರ್, ಯಾವ್ದು ಚೆಕ್ ಮಾಡಲ್ಲ. 1,000 ರೂಪಾಯಿ ಕೊಡಿ, ನೀವು ಹೋಗ್ಬಿಡಿ. ಹೋಗ್ಬಿಡ್ರಿ. ಏನು ಲೈಸೆನ್ಸ್ ಇದ್ರು ತಲೆ ಕೆಡ್ಸ್ಕೊಳಲ್ಲ, ಪರ್ಮಿಟ್ ಇದ್ರು ತಲೆ ಕೆಡ್ಸ್ಕೊಳಲ್ಲ, ಡ್ರೈವರ್ ಎಲ್ಲ ರೂಲ್ಸ್ ಫಾಲೋ ಮಾಡಿದ್ರು ತಲೆ ಕೆಡ್ಸ್ಕೊಳಲ್ಲ. ಇಲ್ಲ, ಲಾರಿಯಲ್ಲಿ ಯಾವ ಮಾಲ್ ಇದೆ, ಏನ್ ಡೋರ್ ನಂಬರ್ ಏನೂ ಇಲ್ಲ ಸರ್. 1,000 ರೂಪಾಯಿ ಕೊಡಿ, ಹೋಗ್ಬಿಡಿ. ಅವ್ರು ಏನು ಇಲ್ಲ, ವಿಚಾರ ಮಾಡಲ್ಲ ಅವರು. ಅಲ್ಲ, ಮತ್ತೆ ಅಲ್ಲಿ ಬಹಳ ತೊಂದರೆ ಕೊಡ್ತಾ ಇದಾರೆ ಸರ್ ಅವರು. ಅಲ್ಲ, ಈಗ ಪ್ರತಿದಿನ ಹಿಂಗೆ ಆದ್ರೆ ಎಷ್ಟು ದಿನ ಅಂತೇಳಿ ಇದನ್ನೆಲ್ಲ ಸಹಿಸ್ಕತ್ತೀರಿ? ಏನ್ ಸರ್, ಅದಕ್ಕೆ ಯಾರಾದ್ರೂ ಒಬ್ರು ಮನೆಗೆ ಬೇಕಾದ್ರೆ ಸರ್, ಅದನ್ನ ನ್ಯಾಯ ಕೊಡಿಸ್ಬೇಕು ನಿಮಗೆ. ಈಗ ಅದಕ್ಕೆ ಕೇಳೋರು ಯಾರಿಲ್ಲ ಸರ್, ರಾಜಕಾರಣಿಗಳು ಇಲ್ಲ, ಕೇಳೋರಿಲ್ಲ, ಯಾರು ಇಲ್ಲ. ಈ ತರ ನಡೆದಿದೆ ಸರ್ ಇಲ್ಲಿ. ಈಗ ಪೊಲೀಸ್ ಕಂಪ್ಲೇಂಟು ಅದು ಇದು ಏನಾದ್ರು ಕೊಡೋ ಪ್ರಯತ್ನ ಮಾಡಿದಾರೆ ಯಾರಾದ್ರು? ಬಹಳ ಜನ ಮಾಡಿದ್ರು ಸರ್, ಆದ್ರೆ ಏನು ಉಪಯೋಗ ಆಗಿಲ್ಲ ಸರ್. ಅದು ಅವರು ಪೊಲೀಸರೇ ಅಲ್ಲೇನ ನಮಗೇನಾದ್ರು ಬರಲ್ಲ ಸಂಬಂಧ, ನೀವು ಹೋಗ್ಬಿಡಿ ಅಂತಾರೆ ಅವರು. ಎಲ್ಲ ಕಳ್ರೆ ಶಾಮೀಲ್ ಆಗಿರ್ತಾರೆ ಒಬ್ರಿಗೊಬ್ರು. ಎಲ್ಲ ಅವರೇ ಸರ್, ಎಲ್ಲ ಅವರೇ ಸರ್. ಪ್ರತಿದಿನ 1,000 ರೂಪಾಯಿ ಒಂದು ಗಾಡಿ ಕೊಡ್ಬೇಕು. ಸರ್, ಹೆಚ್ಚು ಕಡಿಮೆ ಎಷ್ಟು ಗಾಡಿ ಓಡಾಡ್ತವೆ ನಿಮ್ಮ ಅಂದಾಜು ಅಲ್ಲಿ? ಅಂದಾಜು ಸರ್, ದಿನಾಲು ಇಲ್ಲಾಂದ್ರೂ ಒಂದು 3-4 ಸಾವಿರ ಗಾಡಿ ಹೋಗ್ತಾ ಇರ್ಬೋದು ಅಂದಾಜು. ನಮ್ ದೊಡ್ಡ ಲಾರಿನ ಅಷ್ಟು ಹೋಗ್ತದೆ, ಮಿಕ್ಕಿದ ಸಣ್ಣ ಪುಟ್ಟ ಲಾರಿ ಅದು ಭಾಳ ಇದಾವೆ ಸರ್ ಓಡಾಡ್ರು. ಒಂದು ದಿನ ಮಿನಿಮಮ್ 5 ಲಕ್ಷ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಹೆಚ್ಚಿಗೆ ಇರ್ಬೋದು ಸರ್, 5 ಲಕ್ಷಕ್ಕಿಂತ ಹೆಚ್ಚಿಗೆ ಇರ್ಬೋದು ಸರ್. 10-12 ಲಕ್ಷ ರೂಪಾಯಿ ಇರ್ಬೋದು ಸರ್ ಇವತ್ತು. ಹೆಂಗೆ ದಬ್ಬಾಳಿಕೆ, ರೌಡಿಸಮ್ ಏನಾರು ಮಾಡ್ತಾರಾ ಅಲ್ಲಿ ಡ್ರೈವರ್ಗಳ ಮೇಲೆ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಂದೆ ಹೋಗಕ್ಕೆ ಕೊಡಲ್ಲ ಅವರು. ಹೋಮ್ ಗಾರ್ಡ್ ಸರ್ಚಿ ಅವರು ಸೈಡ್ ಹಚ್ಚು ಗಾಡಿ ಹೋಗಕ್ ಬಿಡಲ್ಲ, ದುಡ್ಡು ಕೊಡು ಹೋಗು ಅಂತಾರೆ. ಈ ತರ ದಬ್ಬಾಳಿಕೆ ಮಾಡಕ್ ಬರ್ತಾರ ಸರ್. ಮತ್ ಹೊಡಿಯಲಿಕ್ಕೆ ಬರ್ತಾರ ಹೋಮ್ ಗಾರ್ಡ್ಸ್ ಕಳಿಸಿ, ಕೊಡ್ಲಿಲ್ಲ ಅಂದ್ರೆ ಅವರು.